ಏನಂದ್ರಮ್ಮ ಶೋಭಿತಾ ಡಾಕ್ಟ್ರು? ಬರ್ತಾರಂತಮ್ಮ. ಮವ ನೀರೇನಾದ್ರು ಕೊಡ್ಲಾ? ಹ್ಞೂ 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 ಏನು ಮವ ಅದು ಪೇಪರು? ಧನು ಕೈಲಿ ಕೊಡ್ಬೇಕಾ? ಹ್ಞೂ 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 ಅತ್ತೆ ಕೈಲಿ ಕೊಡ್ಬೇಕಾ ಮವ? ಹ್ಞೂ 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 ಮತ್ತೆ ಇನ್ಯಾರು ಕೈಲಿ ಕೊಡಬೇಕು? ಹಾಂ ವಿಜಯ್ ಭಾವನ್ ಕೈಲಿ ಕೊಡ್ಬೇಕಾ? ಹ್ಞೂ 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 ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲಲ್ಲ ಮವ ಭಾವನು. ನನ್ನ ಕೈಲಿ ಕೊಟ್ಟರೆ ನಾನು ಕೊಡ್ತೀನಿ. ಹ್ಞೂ 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 ಹೋಗ್ಲಿ ಬಿಡಮ್ಮ, ವಿಜಯಪ್ಪನ ಬಂದಮೇಲೆ ಕೊಡ್ಸಿದ್ರೆ ಆಯ್ತಾ. ನೀನೇನು ಇಸ್ಕೊಳ್ಕೋಬೇಡ ಇನ್ನು ಸುಮ್ಮನೆ ಅದಕ್ಕೊಂದು ಟೆನ್ಷನ್ ಮಾಡ್ಕೊಂಡಲ್ಲ. ಹ್ಞೂ ಸರಿ ಬಾವ, ನೀವೇ ಇಟ್ಕೊಳ್ರಿ, ಭಾವನ್ ಬಂದಮೇಲೆ ಕೊಡಿರಂತೆ. ಇವಾಗ ಆರಾಮಾಗಿರ್ತೀರಾ? ಏನಾದರೂ ಗಂಟ್ಲು ನೋವು ಜಾಸ್ತಿ ಇದೆಯಾ? ಗಂಟ್ಲು ನೋವು ಜಾಸ್ತಿ ಇದ್ರೆ ಹೇಳಿ, ಇಂಜೆಕ್ಷನ್ ಮಾಡೋಣ. ಹ್ಞೂ 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 ಕಡಿಮೆ ಇದೆಯಾ ಗಂಟ್ಲು ನೋವು? ಸರಿ ಬಿಡಿ, ಹಾಗಾದರೆ ಸಂಜೆ ಇಂಜೆಕ್ಷನ್ ಮಾಡ್ತೀನಿ, ಸರಿ ಹೋಗುತ್ತೆ. ಮೇಡಮ್, ನಮ್ಮ ಮಾವ ಅವ್ರು ಇನ್ನು ಮಾತಾಡೋಕ್ಕಾಗಲ್ವಾ ಮೇಡಮ್? ಮಾತಾಡ್ಲೂಬಹುದು, ಮಾತಾಡದೇ ಇರ್ಲೂಬಹುದಮ್ಮ. ಅದು ನಾವು ಹೇಳೋಕ್ಕಾಗಲ್ಲ. ಅವರು ಕತ್ತಿಗೆ ಹಗ್ಗ ಹಾಕಿ ಬಿಟ್ಟಾಗ ಆ ವಾಯ್ಸ್ ಇರುತ್ತೆ, ಅದು ಜಾಸ್ತಿನೇ ಗಾಯ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಸರಿನಮ್ಮ, ನಾನು ಸಂಜೆ ಬಂದು ಇಂಜೆಕ್ಷನ್ ಹಾಕ್ತೀನಿ. ಹಾಂ ಸರಿ ಮೇಡಮ್. ಜಾಸ್ತಿ ಹೊತ್ತು ಕೂರಿಸ್ಬಾರ್ದಮ್ಮ, ಅವಾಗೆ ಕೂರಿಸ್ಬಿಟ್ಟಿದ್ದೀರಾ ನೀವು. ಹಾಂ, ನಮ್ಮನ್ನು ಕೇಳಬೇಕು ಅವ್ರನ್ನ ಕೂರಿಸೋವಾಗ. ಅದೇನೋ ಬರಿಬೇಕು ಅಂದರು ಮೇಡಮ್, ಅದಕ್ಕೆ ಕೂರಿಸಿದ್ದು ನಾನು. ಸರಿ ಆಯಿತು, ನೀವೇನೋ ಕೂರಿಸ್ಬೇಕಂದ್ರೆ ನಮ್ಮ ನರ್ಸ್ ಯಾರನ್ನ ಕರ್ಕೊಂಬಂದು ನಿಧಾನವಾಗಿ ಕೂರಿಸ್ಬೇಕು, ಆಯಿತಾ? ಸರಿ ಮೇಡಮ್, ಆಯಿತು. ಶೋಭಿತಾ, ಬಾಬಾ ಅತ್ತೆ ಧನು ಬನ್ರಿ. ಅಪ್ಪ ಹೆಂಗಿದೆಯಪ್ಪ? ಸರಿ ಹೆಂಗಿದ್ದೀರಾ? ನೀವಿಲ್ಲ ನಮ್ಮ ಜೀವನದಾಗ ಇದೀನ ಅಂತ ಅನ್ಕೊಂಡಿದ್ದೆ. ಹೆಂಗೋ ದೇವ್ರ ತಂದಿಂದ ಇದ್ದೀರಲ್ಲ, ನಮ್ಗೆ ಅಷ್ಟೇ ಸಾಕು ರೀ. ಯಾಕ್ರಿ ಮಾತಾಡ್ರಿ, ಯಾಕೆ ಮೂಗ್ಸೈಗಲ್ ಏನೋ ಹೇಳ್ತಾ ಇದ್ದೀರಾ? ಮಾತಾಡ್ರಿ. ಅತ್ತೆ ಅಳ್ಬೇಡ ಅಂತ ಹೇಳ್ತಾ ಇರೋದು, ಅಳ್ಬೇಡ್ರಿ, ಸುಮ್ಮನೆ ರೀ, ಜಾಸ್ತಿ ಟೆನ್ಷನ್ ಮಾಡಬೇಡ್ರಿ ಮಾವನ್ಗೆ. ಏನಪ್ಪ ಏನು ಶೋಭಿತಾ, ಯಾಕಮ್ಮ ನಿಮ್ಮ ಮಾವನ ಮೂಗ್ಸೈಗ್ಲಾಗ ಹೇಳ್ತಾ ಇರೋದು? ಅತ್ತೆ ಮಾವನು ಅದು ಏನೋ ಮಾತಾಡೋದು ಏನೋ ಹೇಳ್ತಾರೆ ಡಾಕ್ಟ್ರು, ನಂಗೆ ಅರ್ಥ ಆಗಲ್ಲ. ಅದು ಮಾತಾಡೋಕ್ಕಾಗಲ್ವಂತೆ ಅತ್ತೆ. ಇನ್ನು ಮಾತಾಡಬಹುದು, ಮಾತಾಡದೆ ಇರಲೂಬಹುದು ಅಂತ ಹೇಳ್ತಾವ್ರೆ ಡಾಕ್ಟ್ರು. ಅವರೇನೋ ಹಗ್ಗ ಹಾಕಿ ಬಿಕ್ಕಿಸಿದಾಗ ಅದೇನೋ ಪ್ರಾಬ್ಲಮ್ ಆಗೈತಂತೆ. ಅಲ್ಲ ಶೋಭಿತಾ, ನೀನು ಇಲ್ಲೇ ಇದೆಯಲ್ಲ, ಒಂದೇ ಒಂದು ಮಾತು, ಅತ್ತೆ ಮಾವನಿಗೇನೂ ಆಗಿಲ್ಲ, ಚೆನ್ನಾಗವ್ರೆ ಅಂತ ಹೇಳೋದಲ್ಲೇನಮ್ಮ? ಹಾಂ, ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು? ಅತ್ತಿಗೆ ನೀನೇನೋ ಒಂದು ಮಾತು ಹೇಳೋದಲ್ಲೇನತ್ತಿಗೆ? ಏನು ಹೇಳೋಕ್ಕೂ ನಿನ್ನ ಮಗನು ಏನು ಆರ್ಭಟ ಮಾಡ್ಕೊಂಡು ಹೋಗ್ಬಿಟ್ಟಮ್ಮ. ಡೈವರ್ಸ್ ಕೊಟ್ಬಿಡ್ತೀರಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀರಿ. ಹಾಂ, ನಿಮ್ಮ ಭಾವನ್ನ ಸುಮ್ಮನೆ ಬಿಡಲ್ಲ ಹಂಗೆ ಹಿಂಗೆ ಅಂತ. ನಾವು ಅದಕ್ಕೆ ಸುಮ್ಮನೆ ಆಗೋದೆ. ಚಿಂಚು ಫೋನ್ ಮಾಡಿ ಹೇಳಿದ್ಲು, ಹಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿದಿರತ್ತೆ, ಶೋಭಿತನ ಕರ್ಕೊಂಡು ಬನ್ನಿರಿ ನೀವು ಅಂತ. ಇನ್ನು ಇಲ್ಲಿ ಯಾರಿರ್ತಾರಮ್ಮ? ಹಾಂ, ಇನ್ನು ಇಲ್ಲಿ ಯಾರಿರ್ತಾರೆ? ಅದಕ್ಕೆ ಮಗು ಎಳೆ ಮಗುನ ಹಾಕೊಂಡು ಇಲ್ಲಿಗೆ ಬಂದ್ರಮ್ಮ. ಅದೇನೋ ನೋಟಿಸ್ ಕಳಿಸ್ತೀನಿ, ಡೈವರ್ಸ್ ಕೊಡಿಸ್ತೀನಿ ಅನ್ನೋ ಕೊಟ್ಟರೆ ಕೊಡಲಿ ಬಿಡು, ಕೊಟ್ಟರೆ ಕೊಡಲಿ. ನಾವತ್ತು ನಾನು ಹೊಟ್ಟೆ ಹಿಡಿಸ್ತು, ಇವತ್ತು ಮನೆ ಹಿಡಿಸಲ್ಲ, ಕೊಟ್ಟರೆ ಕೊಡಲಿ ಬಿಡು. ಹ್ಞೂ 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 ಏನಪ್ಪ ಏನು ಬಾಬಾ? ಮಾವನು ನಿಮ್ಮ ಕೈಲಿ ಏನೋ ಚೀಟಿ ಕೊಡ್ಬೇಕಂತೆ. ಆವಾಗಿಂದ ನಾನು ಕೈಲಿ ಕೊಟ್ರಿ ನಾನು ಕೊಡ್ತೀನಿ ಅಂದ್ರು ನನ್ನ ಕೈಲಿ ಕೊಡ್ತಾ ಇಲ್ಲ. ಅದೇನೋ ಹೋಗಿ ಕೇಳೋಗಿ ಬಾಬಾ. ಧನು ನೀನು ಈ ಕಡೆಗೆ ಬಾ. ಅಂಕಲ್, ಏನು ಅಂಕಲ್, ಏನು ಯಾಕೆ ಅಂಕಲ್ ಹೇಳ್ತಾ ಇದ್ದೀರಾ? ಅಳ್ಬೇಡ್ರಿ, ಸುಮ್ಮನೆ ರೀ, ಅಳ್ಬೇಡ್ರಿ. ಮಾತು ಹೋದ್ರೆ ಏನಂತೆ? ಹಾಂ, ನೀವು ಆರೋಗ್ಯವಾಗಿದ್ದೀರಲ್ಲ ಅಷ್ಟೇ ಸಾಕು, ಅಳ್ಬೇಡ್ರಿ, ಅಳ್ಬೇಡ್ರಿ, ಸುಮ್ಮನೆ ರೀ ಅಂಕಲ್, ಅಳ್ಬೇಡ್ರಿ, ಸುಮ್ಮನೆ ರೀ. ಯಾಕೆ ಹೇಳ್ತಾ ಇರೋದು? ಅಳ್ಬೇಡ, ಸುಮ್ಮನೆರು. ಬಾಬಾ ಲೆಟ್ರ್ ಇಸ್ಕೊಳ್ರಿ ಬಾಬಾ. ಬಾಬಾ ಆವಾಗಲೇ ಏನೋ ಬರೀತಿದ್ರು. ನಾನು ಪಮ್ಮಿ ಗಂಡನ ಕೊಲೆ ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಅವ್ರ 80 ಲಕ್ಷ ವಾಪಸ್ ಕೊಟ್ಟಿದ್ದೀನಿ ಪಮ್ಮಿ ಗಂಡನಿಗೆ. ಪಮ್ಮಿ ಗಂಡನ ಯಾರು ಕೊಂದರು ಅಂತ ನನಗೆ ಗೊತ್ತಿಲ್ಲ. ನಾನು ಹೆಂಗಸ್ರ ವಿಷಯಕ್ಕೆ ಹೋಗ್ತಾ ಇದ್ದಿದ್ದು ನಿಜ, ನಂದು ತಪ್ಪಾಯಿತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವ ಹೆಂಗಸ್ರ ವಿಷಯಕ್ಕೂ ಹೋಗೋದಿಲ್ಲ. ನಾನು ಪಮ್ಮಿ ಗಂಡನ ಕೊಲೆ ಮಾಡಿಲ್ಲ, ಅವ್ರ ದುಡ್ಡು ನನ್ನ ಹತ್ರ ಇಲ್ಲ. ಆವತ್ತೇ ಪಮ್ಮಿ ಗಂಡ ಮೈಕಲ್ ಬಂದು ತೊಗೊಂಡು ಹೋದ. ಅಂಕಲ್ ಅಳ್ಬೇಡಿ, ಸುಮ್ಮನೆ ರೀ. ಇವಾಗ ಪಮ್ಮಿ ಅಕ್ಕ ಗಂಡ ಬದುಕಿದಾರಲ್ಲ, ಅಳ್ಬಾರ್ದು ನೀವು, ಸುಮ್ಮನೆ ರೀ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ರೀ. ಒಬ್ಬ ಗಂಡಸು ಅಂದಮೇಲೆ ಹೆಂಗಸರು ಅದು ಎಲ್ಲ ಮಾಮೂಲಿ ಇದ್ದಿದ್ದೆ ಅಲ್ವಾ? ಹಾಂ, ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು, ಆಯಿತಾ? ಪಮ್ಮಿ ಅಕ್ಕ ಗಂಡ ಬದುಕಿದ್ದಾರೆ. ಯಾರ ಕೈಲಿ ದುಡ್ಡು ಕೊಟ್ರಿ ನೀವು? ಮೈಕಲ್ ಅವ್ರ ಕೈಲಿ ದುಡ್ಡು ಕೊಟ್ಟಿದ್ದೀರಾ. ಅವ್ರನ್ನ ಹೊಡೆದವ್ರು ಯಾರು? ಕಾರೆಲ್ಲ ಹಂಗೆ ಮಾಡಿದವ್ರು ಯಾರು? ಇದೊಂದು ತಲೆನೋವು ಶುರುವಾಯ್ತಾ ನನಗೆ? ಅಯ್ಯೋ ರಾಮ, ಹೋಗಿ, ನಂಗಂತೂ ತಲೆ ಕೆಟ್ಟ ಕೆರೆ ಹಿಡ್ದೋಗೈತತ್ತ. ಲೆಟ್ರ್ ತೊಗೊಂಡೋಗಿ ಸಿಂಚು ಕೈಲಿ ಕೊಟ್ಬಿಡ್ತೀನಿ, ಅವಳು ಏನಾದರೂ ಮಾಡ್ಕೊಳ್ಳಿ. ಸಿಂಚು ಕೈಲಿ ಕೊಟ್ಬಿಡ್ಲಾ? ನೀವು ಪಮ್ಮಿ ಗಂಡನ್ನ ಆಕ್ಸಿಡೆಂಟ್ ಮಾಡಿಲ್ಲ ಅಂತಂದರೆ ಮತ್ತೆ ಇನ್ಯಾರು ಮಾಡಿದ್ದು? ಹಾಂ, ಅವ್ರ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀರಾ. ಇವಾಗ ಅವ್ರಿಗೆ ಆ ಥರ ಮಾಡಿದ್ದು ಯಾರು? ಗೊತ್ತಿಲ್ಲ ನಿಮಗೆ? ಅಳ್ಬೇಡ ಸುಮ್ಮನೆರು, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ.
ಇನ್ಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಿದ್ಯಲ್ಲ, ಸುಮ್ಮನೆ ಅಳ್ಬೇಡ. ವಿಜಯಣ್ಣ, ವಿಜಯಣ್ಣ, ನನ್ನ ಕ್ಷಮಿಸ್ಬಿಡೋಣ ವಿಜಯಣ್ಣ. ಯಾಕೆ ಶೋಭಿತ ಹಂಗಾಗ್ತಾ ಇದೆಯಾ? ಬಾವಾ, ಧನುಗೆ ನಾನು ಅವತ್ತು ಹೇಳ್ದೆ, ಒಂದಲ್ಲ ಒಂದು ದಿವಸ ನೀನು ನಮ್ಮ ಭಾವನ ಕಾಲು ಹಿಡ್ಕೊಂತೀಯ ಕ್ಷಮಿಸು ಅಂತ. ನೋಡಿದ್ರಾ, ಆ ಕಾಲ ಜಾಸ್ತಿ ದಿನ ಇರಲಿಲ್ಲ, ಬೇಗನೆ ಬಂದ್ಬಿಡ್ತು. ಏ ಧನು, ಗೊತ್ತಾಯ್ತೇನೋ ನಮ್ಮ ಭಾವನ ಹೋಗ್ತಾ ಏನಂತ? ನಮ್ಮ ಭಾವನ ಬಗ್ಗೆ ಮಾತಾಡ್ತೀಯ ನೀನು? ಇವಾಗಲೇ ಅದು ಗೊತ್ತಾಯ್ತಾ ನಿಂಗೆ? ಧನು, ಎದ್ದೇಳ ಮೇಲೆ. ಯಾಕೆ ಎದ್ದೇಳ ಮೇಲೆ? ಏನು ತಪ್ಪು ಮಾಡಿದ್ಯಾ ಅಂತ ನೀನು? ನನ್ನ ತಮ್ಮ ಏನು ತಪ್ಪು ಮಾಡಿದ್ರು ಬಿಟ್ಟರು ನನ್ನ ತಮ್ಮನೇ ನೀನು. ಎದ್ದೇಳ ಮೇಲೆ. ಇಲ್ಲ ವಿಜಯಣ್ಣ, ನಮ್ಮ ಹತ್ರಕ್ಕೆ ತುಂಬ ಕೆಟ್ಟಂಗೆ ನಡ್ಕೊಂಬಿಟ್ಟೆ, ನನಗೆ ಕ್ಷಮಿಸಿದ್ರೆ ತಾನೆ? ಅಣ್ಣ, ನಾನು ನಿನ್ನ ಹತ್ರ ತುಂಬ ತಪ್ಪಾಗಿ ನಡ್ಕೊಂಬಿಟ್ಟೆ, ನನಗೆ ಕ್ಷಮಿಸ್ಬಿಡೋಣ ಅಣ್ಣ. ವಿಜಯಣ್ಣ, ನನಗೆ ಕ್ಷಮಿಸ್ಬಿಡೋಣ. ಧನು, ಎದ್ದೇಳ ಮೇಲೆ. ಏನಿದೆಲ್ಲನು? ಎದ್ದೇಳ ಮೇಲೆ. ಇಲ್ಲ ಅಣ್ಣ, ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲ. ನೀನು ಏನು ತಪ್ಪು ಮಾಡಿದ್ಯಾ ಅಂತ ನಾನು ಕ್ಷಮಿಸ್ಲಿ? ನೀನು ಏನು ತಪ್ಪು ಮಾಡಿಲ್ಲ. ಎದ್ದೇಳ ಮೇಲೆ. ಹಂಗೆಲ್ಲ ಮಾಡಬಾರ್ದು. ಎದ್ದೇಳ ಮೇಲೆ. ಇಲ್ಲ ಅಣ್ಣ, ನೀನು ಹೇಳ್ತಾನೆ ಇಲ್ಲ ಕ್ಷಮಿಸಿದ್ಯಾ ಅಂತ. ಹೇಳಣ್ಣ, ನೀನು ನನಗೆ ಕ್ಷಮಿಸಿದ್ಯಾ ತಾನೇ ಅಣ್ಣ? ಕ್ಷಮಿಸಿದ್ದೀನಿ. ಎದ್ದೇಳ ಮೇಲೆ. ಎದ್ದೇಳು. ಹಂಗೆ ಕೂತ್ಕೊಂಡೇ ಇರೋದನ್ನು ಚೆನ್ನಾಗೈತೆ. ನೀನು ನಮ್ಮ ಭಾವನ ಕಾಲು ಇಟ್ಕೊಂಡಿರೋದು ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತೈತೆ. ಶೋಭಿತಾ, ಸುಮ್ಮನೆ ಇರೋಕ್ಕಾಗಲ್ಲ, ತರಳೆ ನೀನು. ಅಣ್ಣ, ಅವತ್ತು ನಾವು ಬಾಡಿ ತಗೊಂಡೋಗಿ ಬರ್ನ್ ಮಾಡಿದ್ರಲ್ಲ, ಅದ್ಯಾರಣ್ಣ? ಇನ್ನೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಧನು ನನಗೆ. ಸಿಂಚು ಹೇಳಬೇಕು. ಏನೂ ಹೇಳಿಲ್ಲ, ಅವಳು ಬ್ಯುಸಿಯಾಗಿದ್ದಾಳಲ್ಲ, ಏನೂ ಹೇಳಿಲ್ಲ, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಸಿಂಚುನೇ ಹೇಳಬೇಕು. ಸರಿ ಧನು, ನಾನು ಹೊಡ್ತೀನಿ. ವಿಜಯ್, ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಂತೆ. ದೊಡ್ಡ ಡಾಕ್ಟರ್ ಹೇಳಿದ್ದು. ಮತ್ತೆ ವೀಕ್ಲಿ ಒನ್ಸು ಟ್ರೀಟ್ಮೆಂಟ್ ಇರುತ್ತೆ, ಬರಬೇಕು. ಸರಿ ಮೇಡಮ್, ಆಯಿತು. ಬನ್ನಿ, ಹಾಸ್ಪಿಟಲ್ ಬಿಲ್ ಕಟ್ಟಿರಂತೆ. ಬಿಲ್ ಕಟ್ಬಿಟ್ಟು ಮನೆಗೆ ಕರ್ಕೊಂಡೋಗಿ. ಸರಿ ಮೇಡಮ್. ಸರಿ ಧನು, ನಾನು ಬಿಲ್ ಪೇ ಮಾಡಿಬಿಟ್ಟು ಸ್ಟೇಷನ್ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಬೇಡಣ್ಣ, ನಾನೇ ಪೇ ಮಾಡ್ತೀನಿ. ಬೇಡ, ನಾನೇ ಪೇ ಮಾಡ್ತೀನಿ ಬಿಡಿ. ಇರಲಿ ಧನು, ಪರವಾಗಿಲ್ಲ, ನಾನೇ ಪೇ ಮಾಡ್ತೀನಿ. ಏನು ಧನು, ಡೈವರ್ಸ್ ನೋಟಿಸ್ ಇನ್ನೂ ಬರಲೇ ಇಲ್ಲ? ನಾನು ಕಾಯ್ತಾ ಇದ್ದೀನಿ, ಇವತ್ತು ಬರ್ತೈತೆ ನಾಳೆ ಬರ್ತೈತೆ ಅಂತ. ಬರಲೇ ಇಲ್ಲ, ಯಾಕೆ ಕಳಿಸ್ಲಿಲ್ಲ? ನಾನಂತೂ ಸೈನ್ ಆಗಕ್ಕೆ ರೆಡಿನಪ್ಪ. ನಿನ್ನ ಸವಾಸನೆ ಬೇಡ ನನಗೆ. ನಿನ್ಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಆಗ್ತೀನಿ ನಾನು. ಬೀಳ್ತಾವ ನಿಂಗೆ ಏಟ್ಗಳು. ಏನು ಮಾತಾಡ್ತಾ ಇರೋದು ನೀನು? ಅಯ್ಯೋ, ನೀನೇ ತಾನು ಹೇಳಿದ್ದು ಡೈವರ್ಸ್ ಕೊಡ್ತೀನಿ ಅಂತ, ಅದಕ್ಕೆ ಹೇಳ್ತಾ ಇರೋದು ನಾನು. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಂತೆ, ಹಂಗಾಯ್ತು ನಿನ್ನ ಕತೆ. ಹಾಸ್ಪಿಟ್ಲಲ್ಲೂ ಹುಡುಗಾಟ ಆಡ್ಬೇಕಾ ಇಬ್ರು? ಎದನು ಅಲ್ಲೋಗಿ ನೋಡೋಗು. ವಿಜಯ್ ಎಲ್ಲ ದುಡ್ಡು ಕೊಡ್ತಾನೆ, ಮನೆ ಕರ್ಕೊಂಡು ಹೋಗೋಣ ನಿಮ್ಮಪ್ಪನ್ನ. ಬೇಡ ಅಂತೇಳಿ ನೀನು ಕಟ್ಟೋಗು. ಶೋಭಿತಾ, ಬರ್ತೀನಿ ಇರು, ನಿಂಗೆ ಐತೆ ಇರು. ಹೋಗಲ್ಲ, ಹೋಗ. ಗಂಡ ಅನ್ನೋದು ಮರ್ಯಾದೆ ಇರಲಿ ಸ್ವಲ್ಪ. ಹೋಗ, ನೀನು ಯಾಕೆ ಗಂಡ. ಬರ್ತೀನಿ ಇರು, ನಿಂಗೆ ಐತೆ ಇರು. ಅಲ್ಲಮ್ಮ, ನಿಮ್ಮ ಮಾವನ ಬದುಕವನೆ ಅಂತ ನಂಗನ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಈ ಜನ್ಮದಾಗ ಸತ್ತೋಗಿ ಇನ್ನೊಂದು ಜನ್ಮದಾಗ ಹುಟ್ಟಿದ್ದೀನೇನೋ ಅಂತ ಅನಿಸ್ತಾಯ್ತು ನಿಮ್ಮ ಮಾವನ ನೋಡಿ ನನಗೆ. ಹಬ್ಬಬ್ಬಾ, ಏನಮ್ಮ ಇದು 3-4 ದಿವಸದಿಂದ ನರಕ ಹೋಗಿತ್ತಲ್ಲಮ್ಮ. ನರಕ ಹೋಗಿತ್ತು. ಒಂದು ಮಾತನೇ ಹೇಳೋದು ಬೇಡ ನೀನು. ಏನೋ ಸಿಂಚು ಅಕ್ಕ ಹೇಳ್ಬೇಡ ಅಂತ ಹೇಳಿದ್ಲ ಅತ್ತೆ, ಅದಕ್ಕೆ ನಾನು ಹೇಳಿಲ್ಲ. ಅಲ್ಲ ಅತ್ತಿಗೆ, ರಾಜಪ್ಪನ್ಗೂ ಸುಶೀಲಿಕ ನಾನು ಏನತ್ತಿಗೆ ಮಾಡಿರೋದು? ಏನು ಮಾಡಿರೋದು ನಾನು? ಇಂಥ ಕೆಲಸ ಮಾಡಿಬಿಟ್ಟಲ್ಲ ಇಬ್ರು. ಏನು ಮಾಡೋದು ಹೇಳೋದಕ್ಕೆ? ಮಾಡಿದ್ದು ಮಾರಾಯ, ಶಿಕ್ಷೆ ಅನುಭವಿಸ್ತಾರೆ. ಸುಮ್ಮನೆ ಇರಮ್ಮ. ಒಂದು 10 ವರ್ಷ ಬಿದ್ದಿರಲಿ ಜೈಲಾಗ, ಚಲೋತೈತೆ ಅವಾಗ ಇಬ್ರಿಗೂ. ಅನುಭವಿಸ್ಲಿ, ಸುಮ್ಮನೆರು. ಏನು 10 ವರ್ಷನೋ ಏನೋ, ಜೀವಾವಧಿ ಶಿಕ್ಷಣ ಕೊಟ್ಬಿಡ್ಬೇಕತ್ತಿಗೆ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಯಾಕೆ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮ ವೀಡಿಯೋಸ್ ಏನು ಚೆನ್ನಾಗಿಲ್ವಾ? ನೋಡಿ, ಚೆನ್ನಾಗಿಲ್ಲ ಅಂತಂದರೆ ಹೇಳಿ, ಬೇರೆ ಏನಾದರೂ ಸ್ಟೋರಿ ಮಾಡೋಣ. ಸ್ಟೋರಿ ಏನಾದರೂ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಬೇರೆ ಸ್ಟೋರಿ ಬೇಕು ಅಂತಂದರೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೂ ತುಂಬ ಬೇಜಾರಾಗ್ಬಿಟ್ಟಿದೆ.